ಓಂ ನಮಃ ಶಿವಾಯ. ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ 28. ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಈ ರೀತಿಯಾಗಿ ಕಾರ್ತೀಕ ಮಾಸ ಮಹಿಮೆಯನ್ನು ತಿಳಿಸಿ ಮುಂದುವರೆಸಿದರು. ಈ ಕಾರ್ತೀಕ ಮಾಸವು ಪಾಪನಾಶಕವೂ ಶ್ರೀಹರಿ ಪ್ರೀತಿಕರವೂ ಭಕ್ತಿ ಮುಕ್ತಿಪ್ರದವೂ ಆಗಿದೆ. ಪ್ರಾತಃ ಸ್ನಾನ, ತುಳಸಿ ಪೂಜೆ, ದೀಪದಾನ, ಜಾಗರಣೆ ಹಾಗೂ ಉದ್ಯಾಪನೆ ಈ 5 ನಿಯಮಗಳನ್ನಾಚರಿಸಿದವರು ಇಹದಲ್ಲಿ ಸಂಪತ್ತು ಹಾಗೂ ಪರಲೋಕದಲ್ಲಿ ಸದ್ಗತಿಯನ್ನೇ ಹೊಂದುತ್ತಾರೆ. ಪಾಪನಾಶ, ದುಃಖನಾಶ, ಕ್ಲೇಶನಾಶ, ಚತುರ್ವಿಧ ಪುರುಷಾರ್ಥ ಸಿದ್ಧಿ ಇವುಗಳಿಗೈಗೆ ಕಾರ್ತೀಕ ವ್ರತದಂತಹ ವ್ರತ ಮತ್ತೊಂದಿಲ್ಲ. ಬಡವನಾಗಲಿ ರೋಗಿಯಾಗಲಿ ವನವಾಸಿಯಾಗಲಿ ಈ ವ್ರತವನ್ನು ಆಚರಿಸಲೇಬೇಕು. ಶಿವಾಲಯ, ಕೇಶವಾಲಯ, ದೀಪಾರಾಧನೆ, ಜಾಗರಣೆಗಳನ್ನು ಮಾಡಬೇಕು. ದೇವಾಲಯಗಳು ಇಲ್ಲದಿದ್ದರೆ ಅಶ್ವತ್ಥ ಸನ್ನಿಧಿಯಲ್ಲಾಗಲಿ ತುಳಸಿ ವನದಲ್ಲಾಗಲಿ ಕಾರ್ತೀಕ ವ್ರತಾಚರಣೆ, ಜಾಗರಣೆಯನ್ನು ಮಾಡಬಹುದು. ವಿಷ್ಣುನಾಮ ಸಂಕೀರ್ತನೆ, ಗಾಯನಗಳಿಂದ ಸಹಸ್ರ ಗೋದಾನ ಫಲ ಸಿಗುತ್ತದೆ. ಮಂಗಳವಾದ್ಯ ನುಡಿಸಿದರೆ ಅಶ್ವಮೇಧ ಫಲ, ನರ್ತನ ಮಾಡಿದರೆ ತೀರ್ಥಸ್ನಾನ ಫಲಗಳನ್ನು ಗಳಿಸುತ್ತದೆ. ಅಶಕ್ತರು ಯಥಾಶಕ್ತಿ ಈ ವ್ರತವನ್ನು ಆಚರಿಸಬೇಕು. ಬ್ರಾಹ್ಮಣ ಸುವಾಸಿನಿ ಭೋಜನವನ್ನು ಸಕ್ತರು ಮಾಡಿಸಬೇಕು. ಜ್ಞಾನಿಗಳು ಭಗವಂತನ ಪ್ರತಿರೂಪಗಳಂತೆ, ಆದ್ದರಿಂದ ಅವರನ್ನು ತಪ್ಪದೆ ಸಂತೃಪ್ತಿಗೊಳಿಸಬೇಕು. ಗೋಪೂಜೆ, ದೀಪದಾನ, ದೀಪಾರಾಧನೆ, ಅಶ್ವತ್ಥ ಪ್ರದಕ್ಷಿಣೆಗಳಲ್ಲಿ ಯಾವುದು ಸಾಧ್ಯವೋ ಅದನ್ನು ಮಾಡಬಹುದಾಗಿದೆ. ದೀಪಾರಾಧನೆ ಮಾಡಲಾಗದವರು ಉರಿಯುವ ದೀಪವನ್ನು ಆರದಂತೆ ನೋಡಿಕೊಂಡರೆ ಪುಣ್ಯದಾಯಕ. ತುಳಸಿ ಪೂಜೆ ಸಾಧ್ಯವಿಲ್ಲದಿದ್ದರೆ ಬ್ರಾಹ್ಮಣ ಸತ್ಕಾರವನ್ನಾದರೂ ಮಾಡಬೇಕು. ಪೂರ್ವದಲ್ಲಿ ಒಮ್ಮೆ ಪಾರ್ವತಿ ಪರಮೇಶ್ವರರು ಸುರತ ಕ್ರೀಡಾಸಕ್ತರಾಗಿದ್ದಾಗ ಅಗ್ನಿಯು ದೇವತೆಗಳೊಡನೆ ಹೋಗಿ ಅವರ ಏಕಾಂತಕ್ಕೆ ಭಂಗ ತಂದನು. ಇದರಿಂದ ತುಂಬಾ ಕುಪಿತಳಾದ ಪಾರ್ವತಿಯು, ಸುರತ ಸುಖವು ಸೃಷ್ಟಿಯ ಸಾಮಾನ್ಯ ನಿಯಮವಾಗಿದೆ, ನೀವು ಇದಕ್ಕೆ ಭಂಗ ತಂದಿರುವಿರಿ, ಆದ್ದರಿಂದ ನೀವು ಮರಗಳಾಗಿ ಎಂದು ಶಪಿಸಿದಳು. ಈ ಕಾರಣದಿಂದ ದೇವತೆಗಳು ಮರಗಳಾಗಿ ಹೋದರು. ಬ್ರಹ್ಮದೇವನು ಮುತ್ತುಗದ ಮರವಾದನು, ವಿಷ್ಣುವು ಅಶ್ವತ್ಥವಾದನು, ಶಿವನು ಆಲದ ಮರವಾದನು. ಇದರಿಂದ ಅರಳಿ ಮರಕ್ಕೆ ಇಂತಹ ಪವಿತ್ರತೆ ಬಂದಿತು. ಅರಳಿ ಮರವು ಶನಿಗೆ ಪ್ರಿಯವಾದ್ದರಿಂದ ಇದಕ್ಕೆ ಶನಿವಾರ ಮಾತ್ರ ಪೂಜೆ ವಿಹಿತವಾಗಿದೆ ಎಂದು ಸೂತರು ಹೇಳಿದರೆಂಬಲ್ಲಿಗೆ ಕಾರ್ತೀಕ ಮಾಸದ ಮಹಿಮೆಯ 28ನೇ ಅಧ್ಯಾಯವು ಮುಕ್ತಾಯವಾಯಿತು. Thanks for watching this video. Please subscribe my YouTube channel for more videos. Thank you.